ಚುನಾವಣಾ ಬಾಂಡ್ಗಳು, ಎಲೆಕ್ಟ್ರಲ್ ಬಾಂಡ್ ಇಡೀ ದೇಶದ ಇತಿಹಾಸದಲ್ಲಿಯೇ ಕಂಡು ಕೇಳರಿಯದ ಒಂದು ಹಗರಣ ಬಿಜೆಪಿ ಸರ್ಕಾರ ಮಾಡಿದೆ. ಚುನಾವಣಾ ಬಾಂಡ್ಗಳ ಹೆಸರಿನಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಮೊದಲಿನ ಒಂದು ಪದ್ಧತಿಯನ್ನು ಬದಲಾಯಿಸಿ ರಾಜಕೀಯ ಪಕ್ಷಗಳಿಗೆ ಯಾರ್ಯಾರು ದೇಣಿಗೆ ಕೊಡ್ತಾರೆ ಅವರ ಹೆಸರುಗಳನ್ನು ಗೌಪ್ಯವಾಗಿಡಬೇಕು, ಆ ವಿಷಯ ಬಹಿರಂಗಪಡಿಸಬಾರ್ದು, ಯಾವ ಪಕ್ಷಕ್ಕೆ ಎಷ್ಟೆಷ್ಟು ದೇಣಿಗೆ ಬಂದಿದೆ ಅದನ್ನು ಸಹಿತ ಗೌಪ್ಯವಾಗಿಡಬೇಕು ಅನ್ನೋ ಒಂದು ಕಾನೂನನ್ನೇ ತಂದ್ರು. ಆ ಕಾನೂನು ಯಾಕೆ ತಂದ್ರು ಅಂದ್ರೆ ಒಂದು ಮುಂದಾಲೋಚನೆ ಇತ್ತವ್ರಿಗೆ, ನಾವು ಹಣ ಲೂಟಿ ಮಾಡಬೇಕು ಕಂಪನಿಗಳ ಕಡೆಯಿಂದ, ಕಾರ್ಪೊರೇಟ್ ವಲಯದಿಂದ ಅನ್ನೋ ಉದ್ದೇಶ ಇಟ್ಕೊಂಡು ಅವರು ಕಾನೂನನ್ನೇ ತಂದರು. ಇದರ ಹಿಂದೆ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ಈ ದೇಶದಲ್ಲಿ ಸಾರ್ವಜನಿಕರಿಗೆ ಪ್ರತಿಯೊಂದು ಮಾಹಿತಿ ಸಿಗಬೇಕು ಅಂತ ಹೇಳಿ ಮಾಹಿತಿ ಹಕ್ಕು ಕಾಯ್ದೆಯನ್ನು ಪಾಸ್ ಮಾಡಿದ್ರು. ಅಂತ ಒಂದು ಬಹಳ ಮಹತ್ವದ ಕಾಯ್ದೆಯನ್ನ ಮಾಡಿ ಜನರಿಗೆ ಮಾಹಿತಿ ಒದಗಿಸ್ತಾ ಇದ್ದಾರೆ. ಆದರೆ ಮಾಹಿತಿ ಹಕ್ಕು ಕಾಯ್ದೆಯನ್ನು ದುರ್ಬಲ ಮಾಡಿದ್ದ ಅಲ್ಲದೇನೆ ಇವರು ಈ ಚುನಾವಣಾ ಬಾಂಡ್ ಅನ್ನಂತ ಒಂದು ಗೌಪ್ಯ ಕಾನೂನನ್ನು ಮಾಡಿ ಈ ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಬಹಿರಂಗ ಆದಂತ ಒಂದು ಹಗರಣ ಏನಂದ್ರೆ 12,930 ಕೋಟಿ ರೂಪಾಯಿಗಳನ್ನ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಬಿಜೆಪಿ ಸರ್ಕಾರ ಲೂಟಿ ಮಾಡಿದೆ. ಯಾವಾಗ ಸುಪ್ರೀಂ ಕೋರ್ಟ್ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೇಲೆ ಚಾಟಿ ಬೀಸ್ತದ ಅವಾಗ ಅದನ್ನು ಬಹಿರಂಗಪಡಿಸ್ತಾರೆ. ಅವ್ರು ಎಷ್ಟು ಕಂಟ್ರೋಲ್ ಇತ್ತಂತ ಕೇಳಿದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಚೇರ್ಮನ್ ಅದನ್ನ ಬಹಿರಂಗಪಡಿಸಲಿಕ್ಕೆ 3 ತಿಂಗಳ ಟೈಮ್ ಕೇಳ್ತಾರೆ. ಸರ್ಕಾರದ ಒತ್ತಡ ಎಷ್ಟಿತ್ತು ಇದು ಬಹಿರಂಗಪಡಿಸಬಾರ್ದು ಅಂತ ಹೇಳಿದ್ರೆ, ಯಾವಾಗ ಮಾನ್ಯ ಸುಪ್ರೀಂ ಕೋರ್ಟ್ ಯಾವಾಗ ಒಂದು ಖಡಕ್ ಆದೇಶ ಮಾಡ್ತದ, ನೀವು ನಾಳೆ ಸಾಯಂಕಾಲದೊಳಗಾಗಿ 24 ತಾಸಿನಲ್ಲಿ ಆ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಅಂತ ಹೇಳ್ತದ. ಆಗಿಂದಾಗ ಮರುದಿವ್ಸ ಸಾಯಂಕಾಲದೊಳಗಾಗಿ SBI ದವರು ಮಾಹಿತಿಯನ್ನ ಕೊಡ್ತಾರೆ. 3 ತಿಂಗಳು ಟೈಮ್ ಬೇಕಂತ ಟೈಮ್ ಕೇಳದಂತ ಬ್ಯಾಂಕ್ ಕೇವಲ 24 ತಾಸಿನ ಮಾಹಿತಿ ಕೊಡ್ತಂತ ಹೇಳಿದ್ರೆ ಅವ್ರ ದುರುದ್ದೇಶ ಎಷ್ಟಿದೆ, ಸರ್ಕಾರದ ಕಂಟ್ರೋಲ್ ಅದ್ರ ಮೇಲೆ ಎಷ್ಟಿದೆ, ಎಷ್ಟು ಒತ್ತಡ ಇದೆ ಇದ್ರ ಮೇಲೆ ಅರ್ಥ ಆಗ್ತದೆ. 3 ತಿಂಗಳು ಟೈಮ್ ಬೇಕು ನಮಗೆ ಆ ಮಾಹಿತಿ ರೆಡಿ ಮಾಡ್ಲಿಕ್ಕಂತ ಹೇಳಿದ ಬ್ಯಾಂಕ್ ಕೇವಲ ಒಂದು ದಿವಸದಲ್ಲಿ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಕೊಡ್ತದೆ. ಯಾವಾಗ ಕೊಡ್ತದೆ? ಚಾಟಿ ಬೀಸ್ದಾಗ ಕೊಡ್ತಾರೆ. ಅಂದ್ರೆ ಇವರು ಮಾಹಿತಿ ಮುಚ್ಚಿಡ್ಬೇಕಂತ ಕೆಲಸ ಮಾಡಿದ್ರು. ಭಾರತ ಸರ್ಕಾರಕ್ಕೆ ಅದೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ. ಹಿಂದೆ ರಫೇಲ್ ಯುದ್ಧ ವಿಮಾನಗಳ ಹಗರಣದ ಫೈಲ್ ಕಳೆದೋಗಿದೆ ಅಂತ ಸುಪ್ರೀಂ ಕೋರ್ಟ್ಗೆ ಇವರು ಅಫಿಡವಿಟ್ ಕೊಟ್ಟಂತವ್ರು ಇವರು. ಇವತ್ತಿಗೂ ಆ ಹಗರಣ ಮುಚ್ಚೋಯ್ತು. ಅದೇ ತರ ಇದನ್ನು ಒಂದು ಮುಚ್ಚಬೇಕು ಅನ್ನಂತ ಒಂದು ವಿಚಾರದಿಂದ ಅವರು ಸುಪ್ರೀಂ ಕೋರ್ಟ್ದವರು ಎಷ್ಟೇ ಹೇಳಿದ್ರು ಸಹಿತ ಇವ್ರ ಮೇಲೆ, ಬ್ಯಾಂಕಿನವ್ರ ಮೇಲೆ ಒತ್ತಡ ಹಾಕಿ ಅದನ್ನು ಮುಚ್ಚಿ ಹಾಕಂತ ವಿಚಾರ ಮಾಡಿದ್ರು. ಇನ್ನ ಬಿಜೆಪಿಗೆ ಫಂಡ್ ಇರಲಿಲ್ಲ 2014 ಮುಂಚೆ. ಹಣಕಾಸಿನ ತೊಂದರೆ ಇತ್ತವರು. ರಾಜನಾಥ್ ಸಿಂಗ್ ಅವರು ಅಧ್ಯಕ್ಷ ಇದ್ರು. PM ಆಗ್ಬೇಕಂತ ಕ್ಯಾಂಡಿಡೇಟ್ ಆಗ್ಬೇಕಂತ ಹೇಳಿ ಮೋದಿ ಅವರು ಘೋಷಣೆ ಮಾಡಿದ್ರು. ಅವಾಗ ರಾಜನಾಥ್ ಸಿಂಗ್ ಅವರು ಅವ್ರ ಪಕ್ಷದ ಎಲ್ಲ MP ಗಳಿಗೆ, MLAಗಳಿಗೆ, MLCಗಳಿಗೆ ಮತ್ತು ಇದರ ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟಂತ ನೌಕರದಾರರಿಗೆ ಹಣಕಾಸಿನ ಕೊರತೆ ಇದೆ, 1 ತಿಂಗಳ ಸಂಬಳ ಕೊಡ್ರಿ ಅಂತ ಹೇಳಿ ಘೋಷಣೆ ಮಾಡ್ತಾರೆ. ಅವರು ಬೇಡ್ತಾರೆ ಎಲ್ಲರಿಗೂ. ಅದೇ ಬಿಜೆಪಿಯವರು 2014ರಲ್ಲಿ ದೇಣಿಗೆ ಬೇಡದವರು ಪಕ್ಷದ ಕಾರ್ಯಕರ್ತರಿಗೆ ಮತ್ತು ಸಂಸದರಿಗೆ, ಶಾಸಕರಿಗೆ, ಇವತ್ತು 2024ರಲ್ಲಿ ಈ ದೇಶದ ಅತ್ಯಂತ ಶ್ರೀಮಂತ ಪಕ್ಷ ಆಗಿ ಹೊರಹೊಮ್ಮುತ್ತದೆ. 10 ವರ್ಷಗಳಲ್ಲಿ ಇವರು ಏಕ ನಂಬರ್ದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. 12,930 ಕೋಟಿ, ಸುಮಾರು 13,000 ಕೋಟಿ ಸಮೀಪ ಇಂಥ ಒಂದು ಭ್ರಷ್ಟಾಚಾರವನ್ನು ಅಧಿಕೃತವಾಗಿ ಮಾಡಿದ್ದಾರೆ ಅವರು. ಇನ್ನು ಅನಧಿಕೃತವಾಗಿ ಎಷ್ಟು ಹಣ ಪಡೆದಿರಬೇಕು, ಏನೇನು ಮಾಡಿರ್ಬೇಕು ಅನ್ನೋದ ಅದು ಆ ದೇವರಿಗೆ. ಆಮೇಲೆ ಇವರು ಚುನಾವಣಾ ಬಾಂಡ್ಗಳು ಹೊರಗೆ ಬಿಟ್ಟ ಮೇಲೆ ಈ ಬಿಜೆಪಿ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೇವಲ 2,000 ರೂಪಾಯಿ ದೇಣಿಗೆ ಕೊಡ್ತಾರೆ.
ಸ್ಮೃತಿ ಇರಾನಿ ಅವರು 2,000 ರೂಪಾಯಿ ಕೊಡ್ತಾರೆ. ರಾಜನಾಥ್ ಸಿಂಗ್ ಅವರು 1,000 ರೂಪಾಯಿ ಕೊಡ್ತಾರೆ. ಇವರೆಲ್ಲ 1,000-2,000 ಪಾವತಿ ಅದ ಇವ್ರ ಹತ್ರ. ಸ್ಮೃತಿ ಇರಾನಿ ಅವರು 8 ಕೋಟಿ ರೂಪಾಯಿ ಆದಾಯವನ್ನು ಘೋಷಣೆ ಮಾಡಿದ್ದಾರೆ. ಅಂತವ್ರು ಕೇವಲ 2,000 ರೂಪಾಯಿ ಕೊಡ್ತಾರೆ. ಇವರೆಲ್ಲರೂ ದುಡ್ಡು ತಗೊಳಕಿದ್ದಾರೆ ಹೊರತಾಗಿ ಅವ್ರ ಪಕ್ಷಕ್ಕೆ ಅವ್ರ ದೇಣಿಗೆ ಕೊಡಕ್ಕೆ ರೆಡಿ ಇಲ್ಲ ಅವರು. ಆದ್ರೆ ಇಂಥದ್ದು 2 ನಂಬರ್ದಲ್ಲಿ ಯಾರು ಗೌಪ್ಯವಾಗಿ ಸ್ವೀಕಾರ ಮಾಡ್ತಾರೆ ಅದನ್ನ ಹೆಸರು ಸಹಿತ ಬಹಿರಂಗಪಡಿಸಲಿಕ್ಕೆ ತಯಾರಿರಲಿಲ್ಲ. ಯಾವಾಗ ಸುಪ್ರೀಂ ಕೋರ್ಟ್ ಚಾಟಿ ವಿಷಯದ ಯಾವಾಗ ಮಾಡಿದ್ದಾರೆ ಅವರು. ಬಿಜೆಪಿ ಸರ್ಕಾರ ಎಷ್ಟು ಗುಪ್ತವಾಗಿ ಮತ್ತು ಈ ಅಜೆಂಡಾ ಇಟ್ಟಿದ್ದಾರೆ ಅಂತ ಕೇಳಿದ್ರೆ, ಸುಪ್ರೀಂ ಕೋರ್ಟ್ ಈ ಕೇಸ್ ನಡೆಸಿ ತೀರ್ಪನ್ನು ಕಾಯ್ದಿರಿಸಿದ ನಂತರ ಸಹಿತ 8,310 ಕೋಟಿ ರೂಪಾಯಿಗಳ ಬಾಂಡ್ ಅನ್ನು ಪ್ರಿಂಟ್ ಮಾಡಿದ್ದಾರೆ ಇವರು. ಇನ್ನು ತೀರ್ಪು ಕಾಯ್ದಿರಿಸಿದ ನಂತರ ಸಹಿತ ಇವರಿಗೆ ಎಷ್ಟು ಈ ಹಣ ವಸೂಲು ಮಾಡಬೇಕು ಅನ್ನೋದು ಭಾವನೆ ಇದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆದಿದೆ. ಕೇಸ್ ನಡೆದರೂ ಸಹಿತ 8,310 ಕೋಟಿ ರೂಪಾಯಿಗಳ ಬಾಂಡ್ಗಳನ್ನು ಪ್ರಿಂಟ್ ಮಾಡ್ತಾರೆ ಇವರು. ಆ ಬಾಂಡ್ಗಳನ್ನು ಪ್ರಿಂಟ್ ಮಾಡಲಿಕ್ಕೆ 13 ಕೋಟಿ ರೂಪಾಯಿ ಸರ್ಕಾರದ ಖಜಾನೆಯಿಂದ ಖರ್ಚು ಮಾಡ್ತಾರೆ ಇವರು. ಸರ್ಕಾರದ ಖಜಾನೆಯಿಂದ 13,000 ಕೋಟಿ ಖರ್ಚು ಮಾಡಿ ಆ ಬಾಂಡ್ಗಳನ್ನು ಪ್ರಿಂಟ್ ಮಾಡ್ತಾರೆ ಇವರು. ಸರ್ಕಾರದ ಹಣ ದುರ್ಬಳಕೆ ಮಾಡಿ ಆ ಬಾಂಡ್ಗಳನ್ನು ಪ್ರಿಂಟ್ ಮಾಡ್ತಾರೆ ಇವರು. ಈ ಇಡೀ ಹಗರಣ ಹೊರಗೆ ಬರಲಿಕ್ಕೆ ಶ್ರೀ ಲೋಕೇಶ್ ಭಾತ್ರಾನ್ ಅಂತ ಒಬ್ಬ ಪತ್ರಕರ್ತರು, ಮೇಧಾವಿ ಪತ್ರಕರ್ತರು ಈ ಹಗರಣವನ್ನು ಹೊರಗೆ ಹಾಕ್ತಾರೆ ಅವರು. ಆಮೇಲೆ ಪೂನಂ ಅಗರ್ವಾಲ್ ಅನ್ನಂತ ಒಬ್ಬ ಪತ್ರಕರ್ತರು, ಅವರು ಲೋಕೇಶ್ ಭಾತ್ರಾ ಅವರು PIL ಹಾಕಿ, ಸುಪ್ರೀಂ ಕೋರ್ಟ್ದಲ್ಲಿ PIL ಹಾಕಿ ಅದು ಯಶಸ್ವಿಯಾಗುವವರೆಗೆ ಹೋರಾಟ ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ನಾವು ಇವತ್ತು ಧನ್ಯವಾದ ಹೇಳಬೇಕಾಗ್ತದೆ, ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ. ಅವರು ಪೂನಂ ಅಗರ್ವಾಲ್ ಅನ್ನಂತ ಒಬ್ಬ ಪತ್ರಕರ್ತೆ ಈ ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡ್ತಾರೆ. ಅವರು ಖರೀದಿ ಮಾಡಿ ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸ್ತಾರೆ. ಅದಕ್ಕೆ ಅವರು ಕಳಿಸಿದ ಮೇಲೆ ಅದರಲ್ಲಿ ಒಂದು ಸೀಕ್ರೆಟ್ ಕೋಡ್ ನಂಬರ್ ಸಹಿತ ಹುಡುಕ್ತಾರೆ. ಇದೆಲ್ಲಾನು ಮುಚ್ಚಿ ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬಿಜೆಪಿ ಸರ್ಕಾರ ಈ ಹಗರಣ. ಇನ್ನ ಕೋವಿಡ್ ಟೈಮ್ದಲ್ಲಿ ಫಾರ್ಮಾ ಕಂಪನಿಗಳಿದಾವ ಬಹಳಷ್ಟು. ಆ ಫಾರ್ಮಾ ಕಂಪನಿಗಳಿಂದ ಇಂಜೆಕ್ಷನ್ ಖರೀದಿ ಮಾಡಲಿಕ್ಕೆ ಇವರು ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ ಅಂತ ಹೇಳಿ ಬಹಿರಂಗ ಆಗಿದೆ. ಇವತ್ತು ಎಲ್ಲಾ ಫಾರ್ಮಾ ಕಂಪನಿಗಳಿಂದ ಇವರು ಬಾಂಡ್ಗಳ ಮೂಲಕ ದುಡ್ಡನ್ನು ವಸೂಲು ಮಾಡಿದ್ದಾರೆ ಅಂತ ಹೇಳಿ ಇವತ್ತು ಬಹಿರಂಗ ಆಗಿದೆ. 1,000 ಕೋಟಿ ರೂಪಾಯಿ. ಆ ಎಲ್ಲಾ ಕಂಪನಿಗಳಿಗೆ ಸಹಾಯ ಮಾಡೋದಕ್ಕೋಸ್ಕರ ಬಾಂಡ್ ಖರೀದಿ ಮಾಡಿದಕ್ಕೆ ಅವರಿಗೆ ಉಪಕಾರ ಮಾಡ್ಬೇಕಲ್ಲ, ಅದರದ್ದು ಪ್ರತಿಫಲ ಕೊಡಕ್ಕ ಅವ್ರ ಕಡೆಯಿಂದ ಇಂಜೆಕ್ಷನ್ಗಳು ಕಂಪಲ್ಸರಿ, ಭಾರತ ದೇಶದ ಎಲ್ಲಾ ನಾಗರಿಕರು ಕಂಪಲ್ಸರಿ ನೀವು ಇಂಜೆಕ್ಷನ್ ಸ್ವೀಕಾರ ಮಾಡಬೇಕು, ಇಂಜೆಕ್ಷನ್ ಹಾಕಿಸಬೇಕು, ಚುಚ್ಚುಮದ್ದು ಹಾಕಿಸಬೇಕಂತ ಹೇಳಿ ಅವರು ಆದೇಶ ಮಾಡ್ತಾರೆ. ಇದ್ರ ಹಿಂದೆ ಏನಿದೆ ಅಂತ ಹೇಳಿದ್ರೆ, ಜನರ ಆರೋಗ್ಯ ಇವರಿಗೆ ಬೇಕಾಗಿಲ್ಲ, ಜನರು ಸಾವುಗಳನ್ನು ತಡೆದಿವರು ಬೇಕಾಗಿಲ್ಲ, ಇವರು ದುಡ್ಡು ದುಡ್ಡು ಗಳಿಸುವ ಉದ್ದೇಶದಿಂದ ಇವರು ಬಿಜೆಪಿ ಸರ್ಕಾರ ಇದನ್ನು ಮಾಡಿದೆ, ಈ ಹಗರಣವನ್ನು ಮಾಡಿದೆ ಅಂತ ಇವತ್ತು ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ. ಆಮೇಲೆ ಕೋವಿಡ್ ಟೈಮ್ದಲ್ಲಿ PM ಕೇರ್ ಫಂಡ್ ಅಂತ ಹೇಳಿ ಮಾಡಿದ್ರು. ಇದ್ರದ್ದು ಈ ಹಣೆ ಬರೋದು ಇವತ್ತ 13,000 ಕೋಟಿಗಿಂತ ಹೆಚ್ಚಿಗೆ ಇವರು ವಸೂಲು ಮಾಡಿದ್ದಾರೆ. ಆದ್ರೆ PM ಕೇರ್ ಫಂಡ್ದಲ್ಲಿ ಎಷ್ಟು ವಸೂಲಾಗಿದೆ, ಯಾರ್ಯಾರು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಇವತ್ತಿಗೆ ಹೊರಗೆ ಬಂದಿಲ್ಲ. ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡೋದೇನೆಂದ್ರೆ, ಇದನ್ನೂ ಹಗರಣ ಹೊರಗೆ ಬರಬೇಕು, ಇದ್ರ ಬಗ್ಗೆನೂ ತನಿಖೆ ಆಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ. ಯಾಕಂದ್ರೆ ಅವರು ಅದಕ್ಕೊಂದು ಕಾನೂನು ಮಾಡಿದ್ದಾರೆ, PM ಕೇರ್ ಫಂಡ್ ಯಾರು ಮಾಹಿತಿ ಕೇಳಬಾರ್ದು ಅಂತೇಳಿ. ಇದು ಹೆಂಗ್ ಕಾನೂನು ಮಾಡಿದ್ರು ಅದಕ್ಕೂ ಮಾಡಿದ್ದಾರೆ. ಅದಕ್ಕೆ ಮಾನ್ಯ ಸುಪ್ರೀಂ ಕೋರ್ಟ್ ಸ್ವಯಂ ಪ್ರೇರಿತವಾಗಿ ಕೇಸ್ ದಾಖಲಿಸಿಕೊಂಡು ಅದಕ್ಕೂ ಸಹಿತ ಬಹಿರಂಗ ಮಾಡ್ಬೇಕಂತೇಳಿ ಸಂದರ್ಭದಲ್ಲಿ ನಾ ಹೇಳ್ತೀನಿ. ಎಷ್ಟು ಇವರಿಗೆ ಅಂದ್ರೆ ಈ ಫಂಡ್ಗಳು ವಸೂಲು ಮಾಡಕ, ದುಡ್ಡು ಗಳಿಸಲಿಕ್ಕ ದಿನಾ ಹೊತ್ತೊಂಟು ಪಾಕಿಸ್ತಾನ ಹೆಸರು, ಮುಸ್ಲಿಂ ಹೆಸರು ಮೇಲೆ ರಾಜಕೀಯ ಮಾಡಂತ ಇವರು ಪಾಕಿಸ್ತಾನದ ಮೂಲದ ಕಂಪನಿಯಿಂದ ಫಂಡ್ ಕಲೆಕ್ಟ್ ಮಾಡಿದ್ದಾರೆ. ಇವರು ಮಾನ ಮರ್ಯಾದೆ ನಾಚಿಕೆ ದುಡ್ಡು ಒಂದಿದ್ರೆ ಸಾಕು, ಇವರಿಗೆ ಏನೂ ಬೇಕಾಗಿಲ್ಲ. ಇವರು ಮಾತೆತ್ತಿದ್ರೆ ಪಾಕಿಸ್ತಾನ ವೈರಿ ರಾಷ್ಟ್ರ ಅಂತ ಹೇಳ್ತಾರೆ. ಅಲ್ಲಿಂದ ಫಂಡ್ ತಗೊಂಡ್ರಲ್ಲ, ಅವಾಗೇನು ನಿಮಗೆ ವೈರಿ ರಾಷ್ಟ್ರ ಇರಲಿಲ್ಲ. ಅದು ಇವ್ರ ಅಧಿಕಾರದ ಬರೋಕ್ಕಿಂತಲೂ ಮೊದಲ ಭ್ರಷ್ಟಾಚಾರನ ಹೊಡೆದು ಹಾಕ್ತೀವಿ, ನಾ ಖಾವಂಗ ನಾ ಖಾನೆ ದೂಂಗ,
ನಾನು ಸ್ವಿಚ್ ಬ್ಯಾಂಕ್ನಿಂದ ಹಣ ತಂದು ಹಂಚ್ತೀನಿ ಎಲ್ಲರಿಗೆ. ಇವತ್ತಿನ ತನ ಸ್ವಿಚ್ ಬ್ಯಾಂಕ್ನಿಂದ ಹಣ ತರೋದಂತ ಬಿಡ್ರಿ, ನಮ್ಮ ರಾಷ್ಟ್ರದ ಬ್ಯಾಂಕ್ಗಳು ಖಾಲಿ ಆಗಿಬಿಟ್ಟಿದೆ ಇವತ್ತ. ರಾಷ್ಟ್ರದ ಬ್ಯಾಂಕ್ಗಳು ಹಣ ಖಾಲಿ ಆಗಿಬಿಟ್ಟಿದೆ ಇವತ್ತ. ಸ್ವಿಸ್ ಬ್ಯಾಂಕ್ ಲಿಸ್ಟೇ ಬರ್ತದಂತೂ ದೂರೇ ಉಳಿತು. 15 ಲಕ್ಷ ಹಾಕುವುದು ದೂರೇ ಉಳಿತು. ಇನ್ನ ಈ ಸಂದರ್ಭದಲ್ಲಿ ನಾವು ಹೇಳೋದೇನಂದ್ರ, ರಫೇಲ್ ಹಗರಣ ಹೆಂಗ್ ಮುಚ್ಚಾಕಿದ್ರು ಇವ್ರ ಉದ್ದೇಶ, ಇದು ಒಂದು ಹಗರಣ ಮುಚ್ಚಾಕೋ ಉದ್ದೇಶ ಇದೆ. ಹಂಗ ಆಗ್ಬಾರ್ದು, ಇದ್ರ ಬಗ್ಗೆ ಸಮಗ್ರ ತನಿಖೆ ಆಗ್ಬೇಕು. ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಅವನು ರಿಟೈರ್ ಆದ್ರೂ ಸಹಿತ ಅವ್ರಿಗೆ ಮತ್ತೆ ಮುಂದುವರಿಸಿದಾರೆ. ಇವ್ರು 2 ವರ್ಷ ಎದಕ್ಕೆ ಮುಂದುವರಿಸಿದ್ದಾರೆ? ಈ ಹಗರಣಗಳು ಮಾಡ್ಬೇಕಂತೇಳಿ ಅವ್ರಿಗೆ ಮುಂದುವರಿಸಿದ್ದಾರೆ. ಈ ಹಗರಣ ಮುಚ್ಚಾಬೇಕಂತೇಳಿ ಅವರು 3 ತಿಂಗಳು ಕೋರ್ಟಿಗೆ ಟೈಮ್ ಕೇಳಿ ಕೋರ್ಟಿಗೆ ದಾರಿ ತಪ್ಪಿಸೋ ಕೆಲಸ ಮಾಡಿದ್ದಾರೆ. ಅದಕ್ಕೆ ತತ್ಕ್ಷಣ ಅವ್ರು ರಾಜೀನಾಮೆ ತಗೋಬೇಕು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಚೇರ್ಮನ್ ಏನಿದ್ದಾರೆ ಅವರು ರಾಜೀನಾಮೆ ತಗೋಬೇಕು. ಅದೇ ಸಂದರ್ಭದಲ್ಲಿ ಇಡೀ ಹಗರಣದ ಜವಾಬ್ದಾರಿ ಹೊತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು, ಹಣಕಾಸಿನ ಇಲಾಖೆ ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರು, ಗೃಹ ಮಂತ್ರಿ ಅಮಿತ್ ಶಾ ಅವರು ರಾಜೀನಾಮೆ ಕೊಟ್ಟು ಮರ್ಯಾದೆಯಿಂದ ಮನೆಗೆ ಹೋಗ್ಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. 2014ಕ್ಕಿಂತ ಮುಂಚೆ, ಆಮೇಲೆ ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಇದ್ದಾಗ ಇರ್ಲಾರ್ದ ಹಗರಣಗಳನ್ನ ಕ್ರಿಯೇಟ್ ಮಾಡಿ ಇವತ್ತು ಬೋಫೋರ್ಸ್ ಹಗರಣ ಅಂತ ಹೇಳಿ ಹೆಸರಿಟ್ಟಿದ್ರು, 2G ಹಗರಣ ಅಂತ ಹೆಸರಿಟ್ಟಿದ್ರು. ಭಯಂಕರ ಹೋರಾಟಗಾರರು, ಮಾಧ್ಯಮಗಳು, ಕೆಲವು ಮಾಧ್ಯಮಗಳಂತೂ ಗುತ್ತಿಗೆ ಹಿಡ್ದಂಗೆ ಮಾಡಿದ್ರು. ಆ ಮಾಧ್ಯಮಗಳು ಅವ್ರು ಅದನ್ನು ಸುಳ್ಳನ್ನು ಸೃಷ್ಟಿ ಮಾಡಿ ಹೋರಾಟ ಮಾಡಿ ಸರ್ಕಾರ ಹೋಗಂಗೆ ಮಾಡಿದ್ರು, ಅಲ್ಲಿವರೆಗೆ ಹೋರಾಟ ಮಾಡಿದ್ರು. ಆದ್ರೆ ಇವತ್ತು ಮಾಧ್ಯಮಗಳು, ಕೆಲವು ಮಾರಾಟವಾದ ಮಾಧ್ಯಮಗಳು, ನಾನು ಇವತ್ತು ಓಪನ್ ಹೇಳ್ತೀನಿ, ಅವ್ರು ಇವತ್ತು ಬಾಯಿ ಬಿಚ್ಚಲು ತಯಾರಿಲ್ಲ, ತುಟಿ ಬಿಚ್ಚಲು ತಯಾರಿಲ್ಲ, ಏನು ಹೇಳಲಿಕ್ಕೆ ತಯಾರಿಲ್ಲ. ಅದೇ ಕಾಂಗ್ರೆಸ್ ಹಗರಣ ಬೇರೆ ಆಗಿದ್ರೆ ಇವತ್ತು ಕೆಲವು ಮಾಧ್ಯಮಗಳು ರಾತ್ರಿಗಳು ಅದನ್ನೇ ಮಾಡ್ತಿದ್ವು. ಇದು ಎಂಥ ಖಂಡನೀಯ ವಿಷಯ ಅಂದ್ರೆ ನಮ್ಗೆ ಬಹಳ ಅಸಹ್ಯ ಅನಿಸ್ತದೆ. ಈ ದೇಶದ ಮರ್ಯಾದೆ ಪ್ರಶ್ನೆ ಇದು. ನಮ್ಮ ದೇಶದಲ್ಲಿ ಎಂಥ ಮಾಧ್ಯಮಗಳಿದಾವೆ ಅಂತ ತಿಳ್ಕೊಂಡು ಹೊರದೇಶದವರು ಕೆಲವು ಮಾಧ್ಯಮಗಳಿಗೆ ಬೈತಾ ಇದ್ದಾರೆ. ಆಮೇಲೆ ಪ್ರಧಾನಮಂತ್ರಿ ಅವರು ಮೊನ್ನೆ ಗುಲ್ಬರ್ಗ ಮತ್ತು ಶಿವಮೊಗ್ಗ ಮತ್ತು ತಮಿಳುನಾಡಿಗೆ ಬಂದು ಹೋದರು. ಶಿವಮೊಗ್ಗದಲ್ಲಿ ಬಂದಾಗ ಭಾಷಣ ಮಾಡ್ತಾ ಹೇಳ್ತಾರೆ ಪ್ರಧಾನಮಂತ್ರಿಗಳು, ಇವತ್ತ ಮುಂಬೈದಲ್ಲಿ ಇಂಡಿಯಾ ಕೂಟದವರು ಸಭೆ ಮಾಡಿ ಇವತ್ತ ಅವರು ನಮ್ಮ ಟೀಕೆ ಮಾಡ್ತಿದ್ದಾರೆ, ಹಿಂದುತ್ವಕ್ಕೆ ಟೀಕೆ ಮಾಡ್ತಿದ್ದಾರೆ. ಇದರಿಂದ ಬಾಳಾ ಸಾಹೇಬ್ ಠಾಕರೆ ಅವ್ರದ್ದು, ದಿವಂಗತ ಬಾಳಾ ಸಾಹೇಬ್ ಠಾಕರೆ ಅವ್ರ ಮನಸ್ಸಿಗೆ ಘಾಸಿ ಆಗಿದೆ, ಆತ್ಮಕತೆ ಹೇಳ್ತಿದ್ದಾರೆ. ನಿಮ್ಗೇನಾದರೂ ಪ್ರಜ್ಞೆ, ಪಾಪ ಪ್ರಜ್ಞೆ ಇದ್ರೆ ನಿಮ್ಗೆ ಅದನ್ನೂ ಕಾಡಬೇಕಾಗಿತ್ತು. ಅವ್ರ ಮಗನಿಗೆ ಅಧಿಕಾರದಿಂದ ಇಳಿಸಿದ್ರಲ್ಲ ರಾತ್ರೋರಾತ್ರಿ, ಅವಾಗ ನಿಮ್ಗೆ ನೋವಾಗ್ಲಿಲ್ವಾ ಪ್ರಧಾನಮಂತ್ರಿಗಳೇ? ಆಮೇಲೆ ತಮಿಳುನಾಡಲ್ಲಿ ಹೋಗಿ RSS ಕಾರ್ಯಕರ್ತನ ಬಗ್ಗೆ ಗದ್ಗದಿಕ್ಕತರಾಗಿ ಒಂದು 10 ಸೆಕೆಂಡ್ ನೀವು ಭಾಷಣ ಮಾಡೋದು ನಿಲ್ಲಿಸ್ತೀರಿ, ಕಣ್ಣೀರು ಬರ್ತಾವ ನಿಮಗೆ. ಪುಲ್ವಾಮಾದಲ್ಲಿ 44 ಜನ ಸೈನಿಕರು, ವೀರ ಸೈನಿಕರು ಹುತಾತ್ಮರದಾರಲ್ಲ, ಅವಾಗ ನಿಮ್ಗೆ ಗದ್ಗದಿ ತಾಲಿಲ್ಲ ನಿಮ್ಮ ಗಂಟ್ಲ. ಇವತ್ತು ನಿಮ್ಗೆ ಕಣ್ಣೀರು ಬರ್ತಾ ಇಲ್ಲ. ಅವ್ರ ಬಗ್ಗೆ ಇವತ್ತಿನ ತನ ನೀವು ಒಂದು ಚಕಾರ ಶಬ್ದ ಮಾತಾಡಿಲ್ಲ. 5 ವರ್ಷ ಸಾಲಿಗೆ ಬಂತು. ಪುಲ್ವಾಮಾ ಯೂರ ಯೋಧರ ಬಗ್ಗೆ ಇವತ್ತಿಗೊಂದು ಮಾತು ಮಾತಾಡಿಲ್ಲ ನೀವು. ಇದು ನಾಚಿಕೆಗೆಟ್ಟ ವಿಷಯ ಇದು. ಆಮೇಲೆ ಆ ಹಗರಣದ ತನಿಖೆ ಆಗಿಲ್ಲ ಇವತ್ತಿಗೆ. ಅದು ಹೇಗಾಯ್ತು, ಏನಾಯ್ತು ಅನ್ನೋದು ಬಹಿರಂಗಪಡಿಸಿಲ್ಲ. ಅದ್ರ ಬಗ್ಗೆ ಯಾರಿಗೂ ಅರೆಸ್ಟ್ ಮಾಡಿಲ್ಲ. ಇದ್ರ ಬಗ್ಗೆ ನಿಮಗೆ ಕಣ್ಣೀರು ಬರ್ತಾ ಇಲ್ಲ. ಒಬ್ಬ RSS ಕಾರ್ಯಕರ್ತ, ಅದು ಸತ್ತು 10 ವರ್ಷ ತೀರೋಗಿ 10 ವರ್ಷದ ಹಿಂದೆ ತೀರೋದಂತ ಒಂದು ನೆನಪು ಮಾಡಿಕೊಂಡು, ಅಂದ್ರೆ ನಿಮಗೆ ಎಂಥ ಮೊಸಳೆ ಕಣ್ಣೀರು ಸುರಿಸ್ತೀರಿ. ನೀವೇನು ಕಣ್ಣಲ್ಲಿ ಅದೇನೋ ಹಾಕೊಂಡು ಬರ್ತಾವತ್ತಲ್ಲ, ಏನೋ ಹಾಕೊಂಡ್ರೆ ಕಣ್ಣೀರು ಬರ್ತಾವಂತಲ್ಲ, ಅದಕ್ಕೆ ಗ್ಲಿಸರಿನ್ ಹಾಕೊಂಡ್ರ ಅಂತ ಹೇಳ್ತಾರ, ಜಂಡು ಬಾಂಬ್ ಅಂತ ಹೇಳ್ತಾರ. ನೀವು ಆ ತರ ಕಣ್ಣೀರು ತೆಗೆದು ನಾಟಕ ಮಾಡ್ಕೊ ತಿರ್ಗಾಡ್ತಾ ಇದ್ದೀರಿ. ನೀವು 400+ ಅಂದ್ ಭಾಷಣ ಮಾಡ್ತೀರಿ, ಆದ್ರೆ ಪ್ರಾದೇಶಿಕ ಪಕ್ಷಗಳ ಮನೆ ಬಾಗಿಲಿಗೆ ಹೋಗಿ ಕೈ ಮುಗಿತಾ ಇದ್ದೀರಿ. ನೀವು 400+ ಶಕ್ತಿ ಇದ್ರೆ ನೀವು ಪ್ರಾದೇಶಿಕ ಪಕ್ಷಗಳ ಮನೆ ಬಾಗಿಲಿಗೆ ಹೋಗಿ ಕೈ ಮುಗಿದು ಯಾಕೆ ಬರ್ತದೆ ಪರಿಸ್ಥಿತಿ ನಿಮಗೆ? ಯಾವ ಯಡಿಯೂರಪ್ಪ ಕಾಲಿಗೆ ಬಿದ್ದು ನೀವು ಅವ್ರಿಗೆ ಕರ್ಕೊಂಡು ಬರ್ತಾ ಇದ್ದೀರಿ. ಈಗ ನಿಮಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ನೀವು ಹೇಳುವುದೆಲ್ಲಾನು ಸುಳ್ಳು. ಈ ಸಲ ಜನ ನಿಮಗೆ ಬುದ್ಧಿ ಕಲಿಸ್ತಾ ಇದ್ದಾರೆ. ನೀವು 10 ವರ್ಷದಲ್ಲಿ ಏನೂ ಅಭಿವೃದ್ಧಿ ಮಾಡಿಲ್ಲ, ನಾನು ಇನ್ಮೇಲೆ ಅಭಿವೃದ್ಧಿ ಮಾಡ್ತೀನಿ. 10 ವರ್ಷ ಮಾಡಿದ್ದೇನು? ಹಿಂದೂ ಮುಸ್ಲಿಮ ಒಂದೇ ಅಭಿವೃದ್ಧಿ ಮಾಡಿದ್ರ? ಈ ದೇಶದ ಅಭಿವೃದ್ಧಿ ಆಯ್ತಾ? ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಎಲ್ಲಾ ಆಸ್ತಿಗಳನ್ನ ಇವತ್ತು ಮಾರ್ತಾ ಇದ್ದೀರಿ. ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಕೇಳ್ತಾ ಇದ್ದೀರಿ. ಇವತ್ತು ನಿಮ್ಮದು ಏನೋ ನಡೀತಾ ಇದ್ರೆ ಕಾಂಗ್ರೆಸ್ ಸರ್ಕಾರದ ಆಸ್ತಿ ಮೇಲೆ ನಡೀತಾ ಇದೆ.
ಕಾಂಗ್ರೆಸ್ ಸರ್ಕಾರ ಅಷ್ಟೇ ಅಲ್ಲ 60 ವರ್ಷಗಳಲ್ಲಿ ಮಾಡಿದ ಸಾಲಕ್ಕಿಂತಲೂ 2 ಪಟ್ಟು ಇವತ್ತು ನೀವು ಸಾಲ ಮಾಡಿದಿರಿ. ಈ ದೇಶಕ್ಕೆ 10 ಲಕ್ಷ ಕೋಟಿಗಿಂತಲೂ ಹೆಚ್ಚಿನ ಕಾರ್ಪೊರೇಟ್ ಸಂಸ್ಥೆಗಳ ಸಾಲವನ್ನ ನಮ್ಮ ಬ್ಯಾಂಕ್ಗಳು ದಿವಾಳಿ ಮಾಡಿ ಇವತ್ತು ನೀವು ಅವರಿಗೆ ಮನ್ನಾ ಮಾಡಿದಿರಿ. ಇದೆಲ್ಲ ಒಂದ್ಸಲ ವಿಚಾರ ಮಾಡ್ಬೇಕು ನೀವು. ಮತ್ತು ನಮ್ಮ ದೇಶದ ರೈಲ್ವೆ, ಏರ್ಪೋರ್ಟ್ಗಳು, ಬಂದರುಗಳು, ದೊಡ್ಡ ದೊಡ್ಡ ಉದ್ಯಮಗಳು ಕೇವಲ ಒಬ್ಬ ವ್ಯಕ್ತಿ ಖರೀದಿ ಮಾಡ್ತಾನೆ ಅದಾನಿ ಅಂತ ಹೇಳಿದ್ರೆ ಇದು ಏನಾಗ್ತಾ ಇದೆ ಹಗರಣ. ನೀವು ಅವನಿಗೋಸ್ಕರ ದುಡಿತಾ ಇದ್ದೀರಿ, ಭಾರತ ದೇಶದ ಜನರಿಗೋಸ್ಕರ ದುಡಿತಾ ಇಲ್ಲ ನೀವು. ಒಬ್ಬ ವ್ಯಕ್ತಿ ಅದಾನಿ ಅನ್ನಂತ ಒಬ್ಬ ವ್ಯಕ್ತಿ 20 ವರ್ಷದ ಹಿಂದೆ ನೀವು ಗುಜರಾತ್ ಪ್ರಧಾನಮಂತ್ರಿ ಆದಾಗ ಅವನು ಒಂದು ಸಣ್ಣ ಉದ್ದಿಮೆ ಪ್ರಾರಂಭ ಮಾಡ್ತಾನೆ, ಇವತ್ತು ಜಗತ್ತಿನ ಶ್ರೀಮಂತ ಆಗ್ತಾನೆ ಅಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನು ಅನ್ನೋದು ನೀವು ಹೇಳ್ಬೇಕು ಭಾಷಣಗಳಲ್ಲಿ. ನೀವು ಈ ಚುನಾವಣಾ ಬಾಂಡ್ಗಳ ಬಗ್ಗೆ ನೀವು ಭಾಷಣದಲ್ಲಿ ಮಾತಾಡ್ತಾ ಇಲ್ಲ. ಗುಲ್ಬರ್ಗದಲ್ಲಿ ಮಾತಾಡ್ಲಿಲ್ಲ, ಶಿವಮೊಗ್ಗದಲ್ಲಿ ಮಾತಾಡ್ಲಿಲ್ಲ, ತಮಿಳುನಾಡಿನಲ್ಲಿ ಮಾತಾಡ್ಲಿಲ್ಲ. ಏನಾಗಿದೆ ನಿಮಗೆ? ಇದ್ರ ನಂತರ ನಮ್ಮ ದೇಶದ ಅಂಧಭಕ್ತರು ಹೋಗ್ಲಿ, ಉಳಿದವರಿಗೆ ಏನಾಗಿದೆ, ಉಳಿದ ಜನರಿಗೆ ನಮ್ಗೆ ಏನಾಗಿದೆ, ನಾ ಸಹೋದರರಿಗೆ ನಮ್ಮ ದೇಶದ ಪ್ರಜೆಗಳಿಗೆ ನಾವು ವಿನಂತಿ ಮಾಡ್ತೀನಿ, ಏನಾಗಿದೆ ನಮಗೆಲ್ಲ ನಮಗ್ ಪ್ರಜ್ಞೆ ಇದೆಯಲ್ಲ, ನಾವು ಅದ್ರ ಬಗ್ಗೆ ವಿಚಾರ ಮಾಡ್ಬೇಕಲ್ಲ ಸಾರ್ವಜನಿಕರು. ಚುನಾವಣಾ ಬಾಂಡ್ ಗೌಪ್ಯತೆ ಕಾನೂನು ತರೋದಕ್ಕಿಂತಲೂ ಮೊದಲು ಕಾರ್ಪೊರೇಟ್ ಸಂಸ್ಥೆಗಳು, ಉದ್ದಿಮೆದಾರರು, ಕಾಂಟ್ರಾಕ್ಟರ್ ಎಲ್ಲಾ ಪಕ್ಷಗಳು ದೇಣಿಗೆ ಕೊಟ್ಕೊತ ಬಂದಿದ್ದಾರೆ. ಅದು ಬಹಿರಂಗನೇ ಇರ್ತಿತ್ತು. ಅದೇ ಪದ್ಧತಿ ಪ್ರಕಾರ ಎಲ್ಲಾ ಪಕ್ಷಗಳು ಕೊಟ್ಟಿದ್ದಾರೆ. ಕೇವಲ ಕಾಂಗ್ರೆಸ್ ಅಂತಲ್ಲ, ಕಾಂಗ್ರೆಸ್ ಸ್ವೀಕಾರ ಮಾಡಿಲ್ಲ ಅಂತ ಹೇಳುದಿಲ್ಲ ನಾನು, TMC ಮಾಡಿಲ್ಲ ಅಂತ ಹೇಳುದಿಲ್ಲ, DMK ಮಾಡಿಲ್ಲ ಅಂತ ಹೇಳುದಿಲ್ಲ. ಆದ್ರೆ ಅವರಿಗೆ ಕೊಟ್ಟ ಪದ್ಧತಿ ಬೇರೆ, ಪ್ರತಿಫಲ ಏನೂ ಇಲ್ಲ ಅವರಿಗೆ ಕೊಟ್ಟವರಿಗೆ. ಆದ್ರೆ ಇಲ್ಲಿ ಪ್ರತಿಫಲಗಳಿದಾವ. ಸುರಂಗ ಮಾರ್ಗಗಳು ಕೊಟ್ಟಿದ್ದಾರೆ. ಮೊನ್ನೆ ಜಾರ್ಖಂಡದಲ್ಲಿ ಒಂದು ಯಾವುದೋ ಈಶಾನ್ಯ ರಾಜ್ಯದಲ್ಲಿ 44 ಜನ ಕೂಲಿ ಕಾರ್ಮಿಕರು ಒಳಸಿಗೆ ಹಾಕೊಂಡ್ರಲ್ಲ, ಇದ್ರದ್ದು ಸಮಾನಾಂತರವಾಗಿ ಚುನಾವಣಾ ಬಾಂಡ್ಗಳು ಖರೀದಿ ಮಾಡಿದೆ ಆ ಕಂಪನಿ, ಕಾಂಟ್ರಾಕ್ಟ್ ತಗೊಂಡಿದೆ. ಕಾಶ್ಮೀರದಲ್ಲಿ ಸುರಂಗ ಮಾರ್ಗ ಹಿಡಿದಂತ ಕಂಪನಿ ಚುನಾವಣಾ ಬಾಂಡ್ ತಗೊಂಡಿದೆ. ಫಾರ್ಮಾ ಕಂಪನಿಗಳು, ಔಷಧ ಕಂಪನಿಗಳು ಚುನಾವಣಾ ಬಾಂಡ್ ತಗೊಂಡಿದೆ, ಔಷಧಗಳು ಕೊಟ್ಟಿದ್ದಾರೆ. ಎಲ್ಲಾ ಉದ್ಯಮದಾರರು ನನ್ನ ಕಡೆ ಬೇಕಾದ್ರೆ ಲಿಸ್ಟ್ ಇದೆ, ಅದು ಸಮಯ ಇಲ್ಲ ಅಂತ ಹೇಳಿ ನಾ ಹೇಳುದಿಲ್ಲ. ಎಲ್ಲಾ ಲಿಸ್ಟ್ ಪ್ರಕಾರ ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ, ಅವ್ರ ಮುಂದೆ ಎಷ್ಟೆಷ್ಟು ಉದ್ಯೋಗಗಳು ಅವ್ರಿಗೆ ನೀಡಿದ್ದಾರೆ, ಏನೇನ್ ಲಾಭ ಮಾಡಿದ್ದಾರೆ ಅಂತಿದೆ ಅದು. ಇನ್ನ 13,000 ಕೋಟಿ ವಸೂಲು ಮಾಡದಂತ ಅಧಿಕೃತವಾಗಿ ಲೆಕ್ಕಪತ್ರ ಇದ್ದಂತ ಒಂದು ಪಕ್ಷದ್ದು ಅಕೌಂಟ್ ಸೀಜ್ ಆಗುದಿಲ್ಲ. ಆದ್ರೆ 100 ಕೋಟಿ ಇದ್ದಂತ ಒಂದು ಕಾಂಗ್ರೆಸ್ ಪಕ್ಷದ ಅಕೌಂಟ್ ಸೀಜ್ ಮಾಡ್ತದೆ ಈ ಸರ್ಕಾರ, ಇನ್ಕಮ್ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳಿ. ಹಂಗಾರೆ ಇವರೆಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ರೆ ಬಿಜೆಪಿ ಅವ್ರದ್ದು ಡಿಕ್ಲೇರ್ ಆಗ್ಬೇಕಲ್ಲ, ಬಿಜೆಪಿ ಅವರು ಡಿಕ್ಲೇರ್ ಮಾಡ್ಬೇಕಲ್ಲ ನಾವು ಇಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟಿವಂತ ED ಅವರು ID ಅವರು. ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯ, ಇದೆಲ್ಲ ಚುನಾವಣಾ ಬಾಂಡ್ ಹೆಸರಲ್ಲಿ ದೇಣಿಗೆ ಪಡಿಬೇಕಾದ್ರೆ ED ID IT ಇವೆಲ್ಲ ಯೂಸ್ ಮಾಡ್ಕೊಂಡಿದ್ದಾರೆ. ರೇಡ್ಗಳು ಮಾಡಿ ಒಂದು ರೇಡ್ ಮಾಡ್ಯಾರೆ ವಸೂಲು ಮಾಡಿದ್ದಾರೆ, ಒಂದು ಕಾಂಟ್ರಾಕ್ಟ್ ಕೊಟ್ಟರೆ ವಸೂಲು ಮಾಡಿದ್ದಾರೆ. ಇದೇನಾಗಿದೆ ಅಂತ ಕೇಳಿದ್ರೆ ಇದು ಚಂದಾದೇವ್ ದಂಧಾ ಕರೋ ಚಂದಾದೇವ್, ಇದಕ್ಕೊಂದು ಟೈಟಲ್. ಚಂದಾದೇವ್ ದಂಧಾ ಕರೋ ಚಂದಾದೇವ್. ಇದು ಚುನಾವಣೆ ಮೇಲೆ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದೆ, ನಾಗರಿಕ ಸಮಾಜ ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು. ನಾವು ಕೇವಲ ದೇಶಕ್ಕಾಗಿ ದೇಶದ ಸಂರಕ್ಷಣೆಗಾಗಿ ಕೆಲವರು ಹೇಳ್ತಾರೆ. ಹಂಗಾರೆ 60 ವರ್ಷ ದೇಶ ಇತ್ತಲ್ಲ, ಈ ಬಿಜೆಪಿ ಬರೋದಕ್ಕಿಂತಲೂ ಮೊದಲು ದೇಶ ಸಂರಕ್ಷಣೆಯಿಂದ ಇದೆ. ದೇಶ ಯಾವಾಗ ಕಾಲ ಚಪ್ಪಲಿ ಇರ್ಲಾರ್ದಾಗ ನೆಹರೂರವರಿಂದ ಪ್ರಾರಂಭ ಮಾಡಿ ದೇಶದ ಅಭಿವೃದ್ಧಿ ಇಲ್ಲಿವರೆಗೆ ಬಂದಿದೆ. ಇಡೀ ಜಗತ್ತಿನಲ್ಲಿ ಒಂದು ಕಂಡು ಬರುವಂತ ದೇಶ ಆಗಿದೆ. ಇವತ್ತು ವಿಶ್ವಗುರು ಅಂತ ಏನು ಹೇಳ್ಕೊ ತಿರುಗಾಡ್ತಾರಲ್ಲ, ವಿಶ್ವಗುರು ಆಗ್ಬೇಕಾದ್ರೆ ಅವ್ರ ಶಕ್ತಿನೇ ಇಲ್ಲಿ ತನಕ ಬಂದಿದೆ. ಇವ್ರು ಯಾವ ವಿಶ್ವಗುರು ಇಲ್ಲ, ಯಾವ ಗುರು ಇಲ್ಲ, ಇದೇ ಹಗರಣಗಳ ಗುರು ಇವರೆಲ್ಲ. ಅದಕ್ಕೆ ಚುನಾವಣೆಗೆ ಎಷ್ಟು ಪ್ರಭಾವ ಬೀರ್ತದೆ ಜನರ ಮೇಲೆ ಅದು ನಿರ್ಣಯ ಇದೆ. ಜನ ಏನ್ ಮಾಡ್ತಾರೆ ನೋಡ್ಬೇಕು. ಇದೆಲ್ಲ ವಿಚಾರ ಮಾಡಿ ನಾಗರಿಕ ಪ್ರಜ್ಞಾವಂತ ಮತದಾರರು ಅವರನ್ನ ಸೋಲಿಸಬೇಕು ಈ ಸಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾರೆ. ನಮ್ಮ ಪಕ್ಷದ ನೀತಿ ನಿಯಮ ಪ್ರಕಾರ ಮಾಡ್ತಾರ ಅವ್ರು, ಏನ್ ಮಾಡೋದು ಅದನ್ನ ನಾ ಹೇಳೋಕೆ ಆ ಲೆವೆಲ್ದಲ್ಲಿ ಇಲ್ಲ. ನಮ್ಮ ರವಿ ಬರದಾರ ಒಂದೆರಡು ಮಾತು. ಏನಂದ್ರೆ ಸರ್ ಎಲ್ಲ ಹೇಳಿದಾರೆ ಸವಿಸ್ತಾರವಾಗಿ. ಮಾಧ್ಯಮದವರಿಂದನೇ ಈ ಎಲೆಕ್ಟ್ರಲ್ ಬಾಂಡ್ ಹಗರಣ ಹೊರಗೆ ಬಂದೈತಿ. ಈಗ ಆಶೆ ಉಳಿದಿತ್ತು, ಭಾರತ ದೇಶದ ಜನರಿಗೆ ಆಶೆ ಉಳಿದಿತ್ತು ಒಂದು ಮಾಧ್ಯಮ, ಒಂದು ಸುಪ್ರೀಂ ಕೋರ್ಟ್. ಇವರಿಬ್ಬರು ಮಾತ್ರ ಈ ದೇಶವನ್ನ ಈ ಒಂದು ಭ್ರಷ್ಟಾಚಾರಿ ಬಿಜೆಪಿ ಪಕ್ಷದಿಂದ ಉಳಿಸಬಹುದು. ಈ ಸಂವಿಧಾನ ಉಳಿಸ್ಬೇಕಂದ್ರೆ ಇಬ್ಬರಿಂದ ಮಾತ್ರ ಸಾಧ್ಯ, ನಿಮ್ಮಿಂದ ಈ ಸುಪ್ರೀಂ ಕೋರ್ಟ್ ಇಂದ. ಅದೆರಡೇ ಆಶೆ ಉಳಿದಿರ್ತಕ್ಕಂಥದ್ದು. ಎಲ್ಲಾ ಮೂಲಗಳನ್ನ ಕಟ್ ಮಾಡ್ತಾ ಇದ್ದಾರೆ. ಅಪೋಸಿಟ್ ಪಾರ್ಟಿ ಅವ್ರದ್ದು ಹಣ ಸೀಸ್ ಮಾಡೋದು. ನಾವು ಇದೇನಿದು ಎಲ್ಲ ED ರೇಡ್ ಮಾಡಿ ಎಲ್ಲಾ ಕಂಪನಿಗಳೆಲ್ಲ ಹೆಸರು ಹೇಳ್ದಂಗೆ ಎಲ್ಲ ED ರೇಡ್ ಮಾಡಿದವರೇ ಅವರೆಲ್ಲ ದೇಣಿಗೆ ಕೊಟ್ಟವ್ರದಾರೆ. ಹಿಂಗಾಗಿ ಅಪೋಸಿಷನ್ ಪಾರ್ಟಿಯನ್ನ ಕ್ಲೋಸ್ ಮಾಡ್ಬಿಡೋದು, ಅವ್ರದ್ದು ಯಾವುದೇ ಒಂದು ಹಣಕಾಸು ಮೂಲಗಳು ಇಲ್ಲಾರಂಗ್ ಮಾಡೋದು.
ತಾವು ಚಂದ ಎತ್ತುವಂತ ಕೆಲಸ ಮಾಡೋದು ಮತ್ತು ಸಂವಿಧಾನ ವಿರೋಧಿ ಕೆಲಸಗಳಂತೂ ಸಾಕಷ್ಟು ನಿರಂತರವಾಗಿ ನಡೆದವು. ಆದ್ರೆ ಒಟ್ಟ ಇಲೆಕ್ಷನ್ ನಡಿಬಾರ್ದು ಅನ್ನುವಂತ ಒಂದು ಮುಂದಿನ ಸಲ ಇಲೆಕ್ಷನ್ ನಡಿಬಾರ್ದು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮೋದಿ ಅವರು ಮಾಡ್ತಾ ಇದ್ದಾರೆ. ಪರಮ ಭ್ರಷ್ಟ ಸರ್ಕಾರ ಅಂದ್ರೆ ಬಿಜೆಪಿ ಸರ್ಕಾರ. ಅದಕ್ಕೆ ಇದನ್ನ ನಿನ್ನೆ ಬೆಂಗಳೂರಲ್ಲಿ ಒಂದು ಘಟನೆ ಆಗ್ತದೆ. ಒಂದು ಅಂಗಡಿಯಲ್ಲಿ ಒಬ್ಬ ಮನುಷ್ಯ ಮೊಬೈಲ್ ಖರೀದಿ ಮಾಡಿರ್ತಾನೆ ನಗರದ ಪೀಠದಲ್ಲಿ. ಮೊಬೈಲ್ ಅದು ಸರಿ ಇಲ್ಲ ಅಂತ ಅವನು ವಾಪಸ್ ಬರ್ತಾನೆ ಅಂಗಡಿಗೆ. ಅವ್ರವ್ರ ವೈಯಕ್ತಿಕ ಜಗಳ, ಅದು ಮೊಬೈಲ್ ಬಗ್ಗೆ ಜಗಳ. ಅದನ್ನ ಕೋಮು ಬಣ್ಣ ಬಳದು ಇವತ್ತ ಸೂರ್ಯ ಅನಂತ ಒಬ್ಬ MP ಕೋಮುವಾದಿ ನಮ್ಮ ಶೋಭಾ ಕರಂದ್ಲಾಜೆ ಅವರು, ಕೋಮುವಾದಿ ಪಕ್ಷದ ನಾಯಕರ ಸುರೇಶ್ ಕುಮಾರ್ ಅವರು ಸಾವಿರಾರು ಜನರನ್ನ ಒಂದು ಇಕ್ಕಟ್ಟಾದ ಜಗದಲ್ಲಿ ಸೇರಿಸಿ ಪ್ರತಿಭಟನೆ ಮಾಡ್ತಾರೆ. ಹಂಗಾರೆ ಇವ್ರಿಗೆ ಚುನಾವಣಾ ನೀತಿ ಸಮಿತಿ ಇಲ್ವಾ? 16ನೇ ತಾರೀಕು ಸಾಯಂಕಾಲದಿಂದ ಚುನಾವಣಾ ನೀತಿ ಸಮಿತಿ ಚುನಾವಣಾ ಆಯೋಗ ಹೇಳ್ತದೆ. ಚುನಾವಣಾ ಆಯೋಗಕ್ಕೆ ಯಾಕೆ ಕಡಿಮೆ ಮುಚ್ಚಿ ಕೂತ್ಕೊಂಡಿದೆ? ಕಂಪ್ಲೇಂಟ್ ಕೊಡ್ಬೇಕು, ಕಾನೂನು ಪ್ರಕಾರ ಕ್ರಮ ಆಗ್ತದೆ. ಅದನ್ನು ಹನುಮಾನ್ ಚಾಲೀಸ ಅದು ಹನುಮಾನ್ ಚಾಲೀಸ ಇಲ್ಲೇ ಇಲ್ಲ ಅಲ್ಲಿ. ಅದನ್ನೊಂದು ಹೊಸ ಬಣ್ಣ ಕೊಟ್ಟು ಅವ್ರು ಇಲ್ಲಿ ಏನು ಕೆಲಸನೇ ಇಲ್ಲ, ಏನು ಅಭಿವೃದ್ಧಿನೇ ಮಾಡಿಲ್ಲ. ಅವರು ಹಿಂದೂ ಮುಸ್ಲಿಂ ಗಲಾಟೆ ದಂಗೆ ಇದ್ರ ಹೆಸರ ಮೇಲೆ ಅವ್ರು ಚುನಾವಣಾ ಗೆದಿಬೇಕಂತಿದೆ. ಅಭಿವೃದ್ಧಿ ಮಾಡಿದ್ದು ಇವತ್ತಿನ ತನ ಪ್ರಧಾನ ನರೇಂದ್ರ ಮೋದಿ ಅವರು ಮತ್ತು ಯಾರು ಇವತ್ತಿನ ತನ ನಾವು 10 ವರ್ಷದಲ್ಲಿ ಇಂತಿಂತ ಮಹಾನ್ ಕೆಲಸಗಳು ಮಾಡಿದೀವಿ, ಇಂತಿಂತ ಸಾರ್ವಜನಿಕ ಕೆಲಸ ಮಾಡಿದೀವಿ, ನಮ್ಗೆ ಓಟ್ ಕೊಡಿ ಅಂತ ಇವತ್ತಿನ ತನ ಕೇಳ್ತಾ ಇಲ್ಲ. ಅವರು ಒಂದು ಮಾತು ಇವತ್ತಿನ ತನ ಅವ್ರು ತಮ್ಮ ನಾಲ್ಗೆ ಮೇಲೆ ಹೇಳಿದ್ರು.